ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೆಪ್ಟೆಂಬರ್ 7, 2022 ದಿನದ 2ನೇ ವಿಡಿಯೋದ ಪ್ರಮುಖ ಕನ್ನಡದ ಎಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡಿ. ಇತ್ತೀಚೆಗೆ ನಿಧನರಾದ ಉಮೇಶ್ ಕತ್ತಿ ರಾಜ್ಯದ ಆಹಾರ ಖಾತೆ ಸಚಿವರಾಗಿದ್ದರು. ಹಾಗಾದರೆ ಇವರು ಕೆಳಗಿನ ಯಾವ ಜಿಲ್ಲೆಯ ಪ್ರಸ್ತುತ ಸಚಿವರಾಗಿದ್ದರು? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಬೆಳಗಾವಿ ಜಿಲ್ಲೆಯ ಸಚಿವರಾಗಿದ್ದಂತಹ ಅಂದರೆ ರಾಜ್ಯದ ಆಹಾರ ಖಾತೆ ಸಚಿವರಾಗಿದ್ದಂತಹ ಉಮೇಶ್ ಕತ್ತಿ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನೋಡಿ, ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ನೀಡಿದ್ರು. ಸಚಿವ ಉಮೇಶ್ ಕತ್ತಿ ವಿಧಿವಶ ಬಾರದೂರಿಗೆ ಪಯಣ ಬೆಳೆಸಿದ ಸೋಲಿಲ್ಲದ ಸರದಾರ ಎಂಬತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ. ಸೊ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ನೋಡಿ, ರಾಜ್ಯದ ಹಿರಿಯ ಶಾಸಕ ಆಹಾರ ಸಚಿವ ಉಮೇಶ್ ಕತ್ತಿ ಮಂಗಳವಾರ ತಡರಾತ್ರಿ ಹೃದಯಾಘಾತದಿಂದ ನಿಧನರಾದರು. ಸೊ ಅವರು ನೋಡಿ, ದಾಖಲೆಯ 9 ಬಾರಿ ಶಾಸಕರಾಗಿದ್ದ 61 ವರ್ಷದ ವಯಸ್ಸಿನ ಉಮೇಶ್ ಕತ್ತಿ ಸಹೋದರ ಮಾಜಿ ಸಂಸದ ರಮೇಶ್ ಕತ್ತಿ, ಪತ್ನಿ ಶೀಲಾ, ಪುತ್ರಿ ನಿಖಿಲ್, ಪತ್ನಿ ಸ್ನೇಹ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ನೋಡಿ, ಇವರು ಬೆಳಗಾವಿಯಲ್ಲಿ 9 ಬಾರಿ ಶಾಸಕರಾಗಿದ್ದಂಥವರು, ನೆನಪಿಟ್ಕೊಳ್ಳಿ. ಸೊ ಇವರು 1961 ಮಾರ್ಚ್ 14ರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡ ಗ್ರಾಮದಲ್ಲಿ ವಿಶ್ವನಾಥ್ ಹಾಗೂ ರಾಜೇಶ್ವರಿ ದಂಪತಿಗಳಿಗೆ ಹಿರಿಯ ಪುತ್ರನಾಗಿ ಜನಿಸಿದ ಕತ್ತಿ 25ನೇ ವಯಸ್ಸಿನಲ್ಲಿ 1985ರಲ್ಲಿ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವಿನ ನಗೆ ಬೀರುತ್ತಾರೆ. ಸೊ ತದನಂತರ ಇವರು ಕಾಂಗ್ರೆಸ್ನ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ಸೋಲನ್ನು ಅನುಭವಿಸಬೇಕಾಗುತ್ತೆ. ತದನಂತರ ಅವರು ಕಾಂಗ್ರೆಸ್ನಿಂದ JDSಗೆ ಹೋದಾಗ ಅಲ್ಲಿ ಸತತವಾಗಿ ಗೆದ್ದು ನಂತರ 2011ರಲ್ಲಿ BJPಯ ನೇತೃತ್ವದ ಯಡಿಯೂರಪ್ಪನ ನೇತೃತ್ವದ ಸರ್ಕಾರಕ್ಕೆ BJPಗೆ ಬರ್ತಾರೆ. ಸೊ ಅಲ್ಲಿಂದ ಇವರು ಸರಿಸುಮಾರು 5 ಬಾರಿ ಸೋಲನ್ನೇ ಒಪ್ಪಲಿಲ್ಲ. ಸೊ ಸೋಲಿಲ್ಲದ ಸರದಾರಾಗಿ ಹೊರಹೊಮ್ಮುತ್ತಾರೆ. ಸೊ 1985ರಲ್ಲಿ ಇವರು 25ನೇ ವಯಸ್ಸಿನಲ್ಲಿ ಅಲ್ಲಿ ಗೆದ್ದು ಸಚಿವರಾಗ್ತಾರೆ. ನೋಡಿ, ಇವರ ಪ್ರಮುಖ ಬೇಡಿಕೆ ಏನಾಗಿತ್ತಂದರೆ ಪ್ರತ್ಯೇಕ ರಾಜ್ಯತ್ವ ಅಂತ ಹೇಳ್ತೀವಿ. ಅಂದರೆ ಮಹಾರಾಷ್ಟ್ರಕ್ಕೆ ತುಂಬಿ ಬಬಲಾದ ಏತ ನೀರಾವರಿ ಯೋಜನೆಯಿಂದ ಕೃಷ್ಣಾ ನೀರು ಬಿಡುವ ಕುರಿತು ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೇಳಿಕೆಯನ್ನು ಖಂಡಿಸಿದ ಅವರು ಈ ಪ್ರದೇಶವನ್ನು ನಿರ್ಲಕ್ಷಿಸಿದರೆ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ರಚನೆಗೆ ಒತ್ತಾಯಿಸಿದ್ದರು. ಸೊ ಈ ಕಾರಣಕ್ಕಾಗಿ ಇದೊಂದು ಅವರ ಇಶ್ಯೂವಲ್ಲಿತ್ತು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ದೇಶದಲ್ಲೇ ಮೊದಲ ಬಾರಿಗೆ ಕೆಳಗಿನ ಯಾವ ಉತ್ಪಾದಕ ಕಂಪನಿ ಮೂಗಿನ ಮೂಲಕ ಹಾಕುವ COVID-19 ಲಸಿಕೆಯನ್ನು ಉತ್ಪಾದಿಸಿದೆ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಏನಂದರೆ ವ್ಯಾಕ್ಸಿನ್ ಇದು ಸ್ನೇಹಿತರ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಭಾರತ್ ಬಯೋಟೆಕ್ ಕಂಪನಿ ಅಂತ ಹೇಳ್ತೀವಿ. ನೋಡಿ, ಇದನ್ನು ನಾಯ್ಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಅಂದರೆ ಮೂಗಿನ ಮೂಲಕ ಹಾಕಿದಂತಹ COVID-19 ಲಸಿಕೆ ಇದಾಗಿದೆ. ಸೊ ಇದನ್ನು ಭಾರತ್ ಬಯೋಟೆಕ್ ಕಂಪನಿ ಏನು ಮಾಡಿದೆ, ಸೊ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಸೊ ಈ ಥರದ ಒಂದು ಅಭಿವೃದ್ಧಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಂಬತಕ್ಕಂಥ ಊಹೆ ಈಗ ಕಂಡುಬಂದಿದೆ. ನೋಡಿ, ದೇಶದ ಮೊದಲ ನಾಸಿಕ ಲಸಿಕೆಗೆ ಅನುಮೋದನೆ ನೀಡಲಾಗಿದೆ. ಸೊ ಅನುಮೋದನೆ ನೀಡಿರ್ತಕ್ಕಂಥದ್ದು ಯಾವುದಂದರೆ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, DCGI ಅಂತ ಹೇಳ್ತೀವಿ ಇದನ್ನು. ಸೊ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡಿ. ಭಾರತ್ ಬಯೋಟೆಕ್ ಉತ್ಪಾದಿಸಿದ ನಾಸಿಕದ ಮೂಲಕ ತೆಗೆದುಕೊಳ್ಳುವ ಕೋವಿಡ್ ತಡೆ ಲಸಿಕೆಗೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮೋದನೆಯನ್ನು ನೀಡಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯದ ವರದಿಯ ಪ್ರಕಾರ ದೇಶದ ಸ್ವಚ್ಛ ಜೈಲು ಅಥವಾ ದೇಶದಲ್ಲೇ ಉತ್ತಮವಾಗಿ ಕೈದಿಗಳಿಗೆ ಆಹಾರ ನೀಡತಕ್ಕಂಥ ಜೈಲು ಎಂಬ ಹೆಗ್ಗಳಿಕೆಗೆ ಕೆಳಗಿನ ಯಾವ ನಗರದ ಜೈಲು ಪಾತ್ರವಾಗಿದೆ ಅಂತಂದರೆ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 1 ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಅಂತ ಹೇಳ್ತೀವಿ. ಸೊ ಇದು ದೇಶದಲ್ಲೇ ಅತ್ಯಂತ ಸ್ವಚ್ಛ ಜೈಲು ಎಂಬತಕ್ಕಂಥ ಹೆಗ್ಗಳಿಕೆಗೆ ಈಗ ಪಾತ್ರವಾಗಿದೆ. ನೋಡಿ, ಮಾಹಿತಿ ಪ್ರಕಾರ ಸ್ವಚ್ಛತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬೆಂಗಳೂರು ಜೈಲು. ಇಲ್ಲಿ ಕೇಂದ್ರ ಗೃಹ ಸಚಿವಾಲಯ ಇತ್ತೀಚೆಗೆ ಆಯೋಜಿಸಿದ್ದ ಜೈಲಿನಲ್ಲಿ ನೈರ್ಮಲ್ಯ ಸ್ಪರ್ಧೆಯಲ್ಲಿ ಬೆಂಗಳೂರಿನ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ದೇಶದಲ್ಲಿಯೇ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಅಂದರೆ ಇದರ ಮೂಲಕ ಗುಜರಾತ್ನ ಅಹಮದಾಬಾದ್ನಲ್ಲಿ ಸೆಪ್ಟೆಂಬರ್ 4ರಿಂದ 6ರವರೆಗೆ 6ನೇ ಅಖಿಲ ಭಾರತ ಕಾರಾಗೃಹ ಸಮ್ಮೇಳನದಲ್ಲಿ ದೇಶದ ವಿವಿಧ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ
ಒಟ್ಟು 1319 ಕಾರಾಗೃಹಗಳು ಭಾಗವಹಿಸಿದ್ದವು. ಇದರಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಪ್ರಥಮ ಸ್ಥಾನ ಲಭಿಸಿರ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಮತ್ತು ದ್ವಿತೀಯ ಸ್ಥಾನ ನೋಡೋದಾದರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಕೇಂದ್ರ ಕಾರಾಗೃಹ ಇಲ್ಲಿ ಮತ್ತು ತಮಿಳುನಾಡಿನ ಪುಳಲು ಕೇಂದ್ರ ಕಾರಾಗೃಹ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಓಕೆ ನೋಡಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನ ಒಂದು ಜೈಲು ಏನಿದೆ ಇಲ್ಲಿ 2ನೇ ಸ್ಥಾನ ಪಡೆದಿದ್ರೆ, ತಮಿಳುನಾಡಿನ ಪುಳಲು ಕೇಂದ್ರ ಪುಳಲು ಕೇಂದ್ರ ಕಾರಾಗೃಹ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಹೀಗೆ ಬೆಂಗಳೂರಿನ ಕೇಂದ್ರ ಕಾರಾಗೃಹವು ರಾಷ್ಟ್ರದಲ್ಲಿನ ಅತಿದೊಡ್ಡ ಜೈಲಾಗಿದ್ದು 5200 ಬಂದಿಗಳು ಇದರಲ್ಲಿ ದಾಖಲಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸುದ್ದಿಯಲ್ಲಿರುವ ತೀಸ್ತಾ ನದಿ ವಿವಾದ ಕೆಳಗಿನ ಯಾವ ದೇಶಗಳಿಗೆ ಸಂಬಂಧಿಸಿದೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಭಾರತ ಮತ್ತು ಬಾಂಗ್ಲಾದೇಶ. ನೋಡಿ, ಇಲ್ಲಿ ಭಾರತಕ್ಕೆ ಬಾಂಗ್ಲಾದೇಶದ ಪ್ರಸ್ತುತ ಈಗ ಪ್ರಧಾನಿಯಾಗಿರ್ತಕ್ಕಂಥ ಶೇಖ್ ಹಸೀನಾ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಕಾರಣ ಏನಂದರೆ ಭಾರತ ಮತ್ತು ಬಾಂಗ್ಲಾದೇಶದ ರಾಜತಾಂತ್ರಿಕದ 75ನೇ ವರ್ಷ ಇದಾಗಿದೆ. ಈ ಕಾರಣಕ್ಕಾಗಿ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ 7 ಮಹತ್ವದ ಒಪ್ಪಂದಗಳಿಗೆ ಇಲ್ಲಿ ಸಹಿ ಹಾಕಿದ್ದಾರೆ. ನೋಡಿ, ಭಾರತ ಬಾಂಗ್ಲಾ ಬಾಂಧವ್ಯ ರಾಜತಾಂತ್ರಿಕತೆಗಳಿಗೆ ಮಾದರಿ ಹಸೀನಾ ಈ ಮಾತನ್ನು ಹೇಳಿದ್ದಾರೆ. ಇನ್ನು ಈ ಒಂದು ಸಭೆಯಲ್ಲಿ 7 ಮಹತ್ವದ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಿವೆ. ಬಾಂಗ್ಲಾ ಮತ್ತು ಭಾರತ ದೇಶದ ನಡುವಿನ ನದಿ ನೀರು ಹಂಚಿಕೆಯಿಂದಾಗಿ 25 ವರ್ಷಗಳು ಕಳೆದೋಗಿವೆ. ಸೊ ಈ ಸಂಬಂಧವಾಗಿ ಬಹುದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಕಾರಣ ಏನಂದರೆ ತೀಸ್ತಾ ನದಿ ವಿವಾದವನ್ನು ಸಂಪೂರ್ಣವಾಗಿ ಇತ್ಯರ್ಥಪಡಿಸಲಿಕ್ಕಾಗಿ. ಹಾಗಾದರೆ ತೀಸ್ತಾ ನದಿ ಹೇಗಿದೆ, ಅದು ಎಲ್ಲಿಂದ ಹೆಂಗೆ ಹರಿದು ಬರುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಮ್ಯಾಪ್ನ ಮೂಲಕ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನೋಡಿ, ಭಾರತ ಮ್ಯಾಪ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ತೀಸ್ತಾ ನದಿ ಅಂತ ಬಂದರೆ ನೋಡಿ, ಇದು ಸಿಕ್ಕಿಂನಲ್ಲಿ ಉಗಮವಾಗುತ್ತದೆ ಸ್ನೇಹಿತರೆ. ಸಿಕ್ಕಿಂನಲ್ಲಿ ಉಗಮವಾಗ್ತಕ್ಕಂಥ ಇದು ಯಾವುದು ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನವಾಗಿದೆ. ಸೊ ಹಂಗೆ ಅಂದರೆ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಇಲ್ಲೇನಿದೆ ನೋಡಿ, ಕೈಲಾಸ ಪರ್ವತ ಕಂಡು ಬರುತ್ತದೆ ನೇಪಾಳ ಮತ್ತು ಚೀನಾದ ಗಡಿ ಬಾರ್ಡರಲ್ಲಿ. ಸೊ ಇಲ್ಲಿಂದ ಹರಿತಕ್ಕಂಥ ಈ ಒಂದು ಬ್ರಹ್ಮಪುತ್ರ ನದಿ ಭಾರತದ ಅರುಣಾಚಲ ಪ್ರದೇಶದ ನಡುವೆ ಬಾಂಗ್ಲಾದೇಶವನ್ನು ಪ್ರವೇಶಿಸಿದಾಗ ಸಿಕ್ಕಿಂನಲ್ಲಿ ಅದು ಉತ್ಪಾದನೆ ಆಗುತ್ತದೆ. ಯಾವುದು? ತೀಸ್ತಾ ನದಿ. ಸೊ ಇಲ್ಲಿಂದ ಉತ್ಪಾದನೆ ಆಗ್ತಕ್ಕಂಥ ಸಿಕ್ಕಿಂನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಈ ಒಂದು ತೀಸ್ತಾ ನದಿ ಬಾಂಗ್ಲಾದೇಶದ ಮೂಲಕ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗುತ್ತದೆ. ಸೊ ಎಂಟ್ರಿ ಆದಾಗ ಇದೇನು ಬ್ರಹ್ಮಪುತ್ರ ನದಿ ಇದೆ, ಸೊ ಇದು ಬಾಂಗ್ಲಾದೇಶಕ್ಕೆ ಎಂಟ್ರಿ ಆದ ತಕ್ಷಣಕ್ಕೆ ಬ್ರಹ್ಮಪುತ್ರ ನದಿ ಅಂತಕ್ಕಂಥ ಹೆಸರಿನ ಬದಲಾಗಿ ಜಮುನಾ ನದಿ ಎಂಬತಕ್ಕಂಥ ಹೆಸರನ್ನು ಪಡೆದುಕೊಳ್ಳುತ್ತೆ ಸ್ನೇಹಿತರೆ. ಜಮುನಾ ಅಂತ ಹೇಳ್ತೀವಿ. ಜಮುನಾ ಎಂಬತಕ್ಕಂಥ ನದಿಯಿಂದ ಮುಂದುವರಿಯುತ್ತದೆ ಬ್ರಹ್ಮಪುತ್ರ ನದಿ. ಸೊ ಈ ಬ್ರಹ್ಮಪುತ್ರ ನದಿ ಅಥವಾ ಜಮುನಾ ನದಿಗೆ ಬಂದು ಸೇರತಕ್ಕಂಥ ಒಂದು ಉಪನದಿಯೇ ತೀಸ್ತಾ ನದಿ. ಈ ತೀಸ್ತಾ ನದಿ ಸಿಕ್ಕಿಂನ ಜೀವನದಿಯಾಗಿದೆ ಸ್ನೇಹಿತರೆ. ಒಂದು ಸಿಕ್ಕಿಂನ ಜೀವನದಿಯಾಗಿದೆ. ಸೊ ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ 25 ವರ್ಷಗಳ ನಡುವಿನ ಅತ್ಯಂತ ದೀರ್ಘವಾಗಿರತಕ್ಕಂಥ ವಿವಾದವಾಗಿದೆ. ನಂತರ ಈ ಒಂದು ಜಮುನಾ ನದಿ ಸೇರ್ಪಡೆಗೊಂಡು ಮುಂದೆ ಬಂದಾಗ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿಂದ ಗಂಗಾ ನದಿ ಹರಿದು ಬಂದು ಪಶ್ಚಿಮ ಬಂಗಾಳದಲ್ಲಿ 2 ಭಾಗವಾಗುತ್ತದೆ. ಯಾವುದಂದರೆ ಪದ್ಮಾ ನದಿ ಮತ್ತು ಹೂಗ್ಲಿ ನದಿ ಅಂತ ಹೇಳ್ತೀವಿ. ಹೂಗ್ಲಿ ನದಿ ಭಾರತದಲ್ಲಿ ಹರಿದು ಹೋದರೆ ಪದ್ಮಾ ನದಿ ಇದು ಬಂಗಾಳಕ್ಕೆ ಎಂಟ್ರಿ ಕೊಡುತ್ತದೆ. ಬಂಗಾಳಕ್ಕೆ ಎಂಟ್ರಿ ಕೊಟ್ಟಾಗ ಈ ಒಂದು ಗಂಗಾ ನದಿಯನ್ನು ಇಲ್ಲಿ ಪದ್ಮಾ ನದಿ ಎಂಬತಕ್ಕಂಥ ಹೆಸರಿನಿಂದ ಬರುತ್ತದೆ. ಈ ಪದ್ಮಾ ನದಿ ಏನು ಮಾಡಿದೆ, ಜಮುನಾ ನದಿಯಿಂದ ಜಾಯಿಂಟ್ ಆಗುತ್ತದೆ. ನಂತರ ಮುಂದಕ್ಕೆ ಬಂದಂತಹ ಈ ಪದ್ಮಾ ನದಿ ಜಮುನಾ ನದಿಯೊಂದಿಗೆ ಕೂಡಿಕೊಂಡು ಮುಂದೆ ಹರಿದು ಮೇಘನಾ ನದಿ ಆಗುತ್ತದೆ ಸ್ನೇಹಿತರೆ. ಇಲ್ಲಿ ಓಕೆ, ಮೇಘನಾ ಅಂತ ಹೇಳ್ತೀವಿ. ಮೇಘನಾ ನದಿಯಾಗಿ ತದನಂತರ ಇದು ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸ್ತಕ್ಕಂಥದ್ದು. ಇಷ್ಟೊಂದು ಮಾಹಿತಿಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯವಾಗಿ ಸಿಕ್ಕಿಂನಲ್ಲಿ ಉಗಮವಾಗ್ತಕ್ಕಂಥ ತೀಸ್ತಾ ನದಿ ಇಲ್ಲಿ ಸಿಕ್ಕಿಂನ ಜೀವನದಿಯಾಗಿದೆ. ಇದರ ಮೂಲಕ ಬಾಂಗ್ಲಾದೇಶಕ್ಕೆ ಇದು ಸಿಕ್ಕಿಂ ಆಗಿರ್ಬೋದು ಮತ್ತು ಪಶ್ಚಿಮ ಬಂಗಾಳ, ಬಿಹಾರ ಸುಮಾರು ಅಲ್ಲಿನ ರಾಜ್ಯಗಳಿಗೆ ನೀರು ಉಣಿಸ್ತಕ್ಕಂಥ ಅತಿ ದೊಡ್ಡ ನದಿಗಳಲ್ಲಿ ಒಂದಾಗಿದೆ. ಆ ಕಾರಣಕ್ಕಾಗಿ ಈ ನದಿಯ ನಡುವೆ ಹಲವಾರು ವಿವಾದಗಳು ಎದ್ದಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು. ಓಕೆ, ಈಗ ಮ್ಯಾಪ್ನ ಮೂಲಕ ನೀವು ಮಾಹಿತಿಯನ್ನು ತಿಳ್ಕೊಂಡ್ರಿ. ಇದರ ವಿವರ ನೋಡಿ.
ಸೆಪ್ಟೆಂಬರ್ 6 ಬಾಂಗ್ಲಾ ಹಾಗೂ ಭಾರತದ ದ್ವಿಪಕ್ಷೀಯ ಬಾಂಧವ್ಯ ನೆರೆಹೊರೆಯ ರಾಜತಾಂತ್ರಿಕತೆಗೆ ಮಾದರಿಯಾಗಿದೆ ಎಂದು ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರು ಮಂಗಳವಾರ ಬಣ್ಣಿಸಿದ್ದಾರೆ. ಭಾರತಕ್ಕೆ ಆಗಮಿಸಿರುವ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಹೊಸ ದಿಲ್ಲಿಯಲ್ಲಿ ಮಹತ್ವದ ಮಾತುಕತೆಯೊಂದಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಗಾಢ ಮೈತ್ರಿಯ 7 ಪ್ರಮುಖ ಯೋಜನೆಗಳಿಗೆ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ನಂತರ ನೋಡಿ, ನಾವಿಲ್ಲಿ ತೀಸ್ತಾ ನದಿಯ ಬಗ್ಗೆ ನೋಡೋದಾದರೆ 2011ರಿಂದ ಇತ್ಯರ್ಥವಾಗದೆ ನೆನೆಗುದಿಯಲ್ಲಿರುವ ತೀಸ್ತಾ ನದಿ ಆ ನೀರಿನ ಹಂಚಿಕೆಯ ವಿವಾದವನ್ನು ಎರಡೂ ದೇಶಗಳು ಬಗೆಹರಿಸಲಿವೆ ಎಂದು ಹಸೀನಾ ಈ ಸಂದರ್ಭದಲ್ಲಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದರ ಮುಖ್ಯ ಅಂಶಗಳು ನೋಡೋದಾದರೆ ನೋಡಿ, ತೀಸ್ತಾ ನದಿಯು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಅಂದರೆ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯಲಾಗುತ್ತದೆ. ನಾನು ಹೇಳಿದೆ, ಬ್ರಹ್ಮಪುತ್ರ ನದಿ ಏನಿದೆ ಬಾಂಗ್ಲಾದೇಶಕ್ಕೆ ಭಾರತದಿಂದ ಎಂಟ್ರಿ ಕೊಡ್ತಿದ್ದಂಗೆ ಬ್ರಹ್ಮಪುತ್ರ ಎಂಬತಕ್ಕಂಥ ಹೆಸರನ್ನು ಬಿಟ್ಟು ಬಾಂಗ್ಲಾದೇಶದಲ್ಲಿ ಆ ಬ್ರಹ್ಮಪುತ್ರ ನದಿಗೆ ಜಮುನಾ ಎಂದು ಕರೆಯಲಾಗುತ್ತದೆ. ನಂತರ ಈ ಜಮುನಾ ನದಿಗೆ ಬಂದು ಸೇರ್ತಕ್ಕಂಥ ನದಿಯೇ ತೀಸ್ತಾ ನದಿ. ಸೊ ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಓಕೆ, ಸೊ ನಂತರ ನೋಡಿ, ಇದು ಸಿಕ್ಕಿಂನ ಒಂದು ಚುಂಥಾಂಗ್ ಬಳಿ ಹಿಮಾಲಯದಲ್ಲಿ ಹುಟ್ಟುತ್ತದೆ. ನೋಡಿ, ಸಿಕ್ಕಿಂನ ಚುಂಥಾಂಗ್ ಅಂತ ಹೇಳ್ತೀವಿ, ಇಲ್ಲಿ ಹಿಮಾಲಯದಲ್ಲಿ ಹುಟ್ಟುತ್ತದೆ ಮತ್ತು ಬಾಂಗ್ಲಾದೇಶವನ್ನು ಪ್ರವೇಶಿಸುವ ಮೊದಲು ಪಶ್ಚಿಮ ಬಂಗಾಳದ ಮೂಲಕ ದಕ್ಷಿಣಕ್ಕೆ ಹರಿಯುತ್ತದೆ. ಇದು ಇನ್ನು ಮೂಲತಃ ನದಿಯು ನೇರವಾಗಿ ಪದ್ಮಾ ನದಿಗೆ, ನೋಡಿ ಪದ್ಮಾ ನದಿ ನಾನು ಅದನ್ನು ಕೂಡ ಮೆನ್ಷನ್ ಮಾಡಿದೆ, ಇದು ಬಾಂಗ್ಲಾದೇಶದ ಗಂಗನ ಮುಖ್ಯ ಕಾಲುವೆಯಾಗಿದೆ. ಅಂದರೆ ಇದು ಪಶ್ಚಿಮ ಬಂಗಾಳಕ್ಕೆ ಭಾರತದ ಜೀವ ನದಿಯಾಗಿರತಕ್ಕಂಥ ಗಂಗಾ ನದಿ ಎಂಟ್ರಿ ಕೊಡ್ತಿದ್ದಂಗೆ ಎರಡು ಭಾಗವಾಗುತ್ತದೆ, ಯೂಗ್ಲಿ ನದಿ ಮತ್ತು ಗಂಗಾ ನದಿಯಾಗಿ. ಸೊ ತದನಂತರ ಇಲ್ಲಿ ಯೂಗ್ಲಿ ನದಿ ಭಾರತದ ಮೂಲಕ ಹರಿದು ಬಂದರೆ ಪದ್ಮಾ ನದಿಯಾಗಿ ಒಂದು ಗಂಗಾ ನದಿ ಏನು ಮಾಡಿದೆ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಡುತ್ತೆ. ಸೊ ಅಲ್ಲಿ ಬಾಂಗ್ಲಾದೇಶದಲ್ಲಿ ಈ ಪದ್ಮಾ ನದಿ ಗಂಗಾ ನದಿಯನ್ನು ಪದ್ಮಾ ನದಿ ಎಂಬತಕ್ಕಂಥ ಹೆಸರಿನಿಂದ ಕರೆಯಲಾಗುತ್ತದೆ. ತದನಂತರ ಅದು ಮುಂದುವರಿದು 1787ರ ಸುಮಾರಿಗೆ ನದಿಯು ಜಮುನಾ ನದಿಯನ್ನು ಸೇರಲು ಪೂರ್ವಕ್ಕೆ ಹರಿಯುವಂತೆ ತನ್ನ ಮಾರ್ಗವನ್ನು ಬದಲಿಸಿತು ಎಂಬತಕ್ಕಂಥ ಮಾಹಿತಿ. ಇನ್ನು ತೀಸ್ತಾ ಬ್ಯಾರೇಜ್ ಅಣೆಕಟ್ಟು ಮೇಲಿನ ಪದ್ಮಾ ಮತ್ತು ಜಮುನಾ ನಡುವಿನ ಬಯಲು ಪ್ರದೇಶಗಳಿಗೆ ನೀರಾವರಿ ಒದಗಿಸಲು ಸಹಾಯ ಮಾಡುತ್ತದೆ, ಅದು ತೀಸ್ತಾ ಬ್ಯಾರೇಜ್ ಅಣೆಕಟ್ಟು. ಸೊ ಇದೇ ಈಗ ಇಲ್ಲಿ ಇಶ್ಯೂವಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ಎಲ್ಲ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಸುರೇಶ್ ರೈನಾ ಯಾವ ರಾಜ್ಯದವರು? ನೋಡಿ, ಇವರು ಮೂಲತಃ ಉತ್ತರ ಪ್ರದೇಶದವರು ಸ್ನೇಹಿತರೆ. ಉತ್ತರ ಪ್ರದೇಶದ ಪ್ರಸಿದ್ಧ ಭಾರತೀಯ ಕ್ರಿಕೆಟರ್ ಆಗಿರತಕ್ಕಂಥ ಸುರೇಶ್ ರೈನಾ ಈಗ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ನೋಡಿ, ಎಲ್ಲ ಮಾದರಿಯ ಕ್ರಿಕೆಟ್ನಿಂದ ಸುರೇಶ್ ರೈನಾ ನಿವೃತ್ತಿ. ಓಕೆ, ಸೊ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, ಭಾರತ ಮತ್ತು ಉತ್ತರ ಪ್ರದೇಶದ ಮಾಜಿ ಬ್ಯಾಟ್ಸ್ಮನ್ ಸುರೇಶ್ ರೈನಾ ಮಂಗಳವಾರ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. 35ರ ಹರೆಯದ ರೈನಾ 2020ರ ಆಗಸ್ಟ್ 15ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ದರು. ಇದರೊಂದಿಗೆ ಮಾಜಿ ನಾಯಕ MS ಧೋನಿಯನ್ನು ಅನುಸರಿಸಿದ್ದರು ಅವರು. ಸೊ ಅವು MS ಧೋನಿ ಕೂಡ 2020 ಆಗಸ್ಟ್ 15ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದರು. ತದನಂತರ ಇವರು ಕೂಡ ರೈನಾ ಕೂಡ ಇದಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದರು. ನಂತರ ಇಲ್ಲಿ IPL ಆಡ್ತಿದ್ರು, ಆಗ ಚೆನ್ನೈ ಸೂಪರ್ ಕಿಂಗ್ನಲ್ಲಿದ್ದರು. ತದನಂತರ ಅಲ್ಲಿಂದನೂ ಕೂಡ 2020ರಲ್ಲಿ ಇವರು ಹೊರ ಬರ್ತಾರೆ. ನಂತರ ನೋಡಿ, ಇವರು ಮುಖ್ಯವಾಗಿ ಭಾರತಕ್ಕಾಗಿ 18 ಟೆಸ್ಟ್ ಆಡಿದ್ದಾರೆ, 228 ಒನ್ ಡೇ ಮ್ಯಾಚ್ ಆಡಿದ್ದಾರೆ, 78 T20 ಪಂದ್ಯಗಳನ್ನು ಆಡಿದ್ದಾರೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ಏನಿದೆ ಅಂತ. ಸೆಪ್ಟೆಂಬರ್ 17ರಂದು ನೋಡಿ, ಸೆಪ್ಟೆಂಬರ್ 17ರಂದು ಭಾರತಕ್ಕೆ ಬಹುನಿರೀಕ್ಷಿತ ಆಫ್ರಿಕಾ ಚೀತಾಗಳು, ಅಂದರೆ ಆಫ್ರಿಕಾದ ನಮಿಬಿಯಾ ಅಂತ ಹೇಳ್ತೀವಿ, ಆಫ್ರಿಕಾದ ಚೀತಾಗಳು ಅಂದರೆ ಆಫ್ರಿಕಾದ ನಮಿಬಿಯಾದಿಂದ ಆಫ್ರಿಕಾದ ಚೀತಾಗಳು ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಆಗಮಿಸಲಿವೆ. ಹಾಗಾದರೆ ಈ ಕುನೋ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಮಧ್ಯಪ್ರದೇಶ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಇದೇ ಮೊಟ್ಟ ಮೊದಲ ಬಾರಿಗೆ ಆಫ್ರಿಕಾದ 5 ಚಿರತೆಗಳನ್ನು ಭಾರತಕ್ಕೆ ಬರಲಿವೆ. ಇಲ್ಲಿ ಸೆಪ್ಟೆಂಬರ್ 17ರಂದೇ ಬರಲಿವೆ. ಕಾರಣ ಏನಂದರೆ
ಸೆಪ್ಟೆಂಬರ್ 17 ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಜನ್ಮ ದಿನಾಂಕವಾಗಿದೆ. ಅವರ ದಿನಾಂಕದಂದೇ ಉಡುಗೊರೆಯಾಗಿ ಇವು ಕುನೂರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಆಗಮಿಸಲಿವೆ. ಸೊ ಬಹು ನಿರೀಕ್ಷಿತ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಇದಾಗಿದೆ ಫ್ರೆಂಡ್ಸ್. ನೋಡಿ ಈ ಮಾಹಿತಿ ನಿಮಗೆ ನೋಡಿ, ಸೆಪ್ಟೆಂಬರ್ 17ರಂದು ಭಾರತಕ್ಕೆ ಆಫ್ರಿಕಾದ ಚೀತಾ ಆಗಮಿಸಲಿದೆ. ಮೋದಿ ಜನ್ಮದಿನದಂದೇ ಕುನೂರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಆಗಮನವಾಗ್ತಾ ಇದೆ. ಸೊ ಏನು ಮಾಹಿತಿ ಒಂದು ಪೇಪರಲ್ಲಿದೆ ಅಂತ ನೋಡೋದಾದರೆ ನೋಡಿ, 1947ರಲ್ಲಿ ಭಾರತದ ಕೊನೆಯ ಚಿರತೆ ಸತ್ತ 75 ವರ್ಷಗಳು. ನೋಡಿ ಯಾವಾಗ 1947ರಲ್ಲೇ ಭಾರತದ ಕೊನೆಯ ಚಿರತೆ ಸತ್ತ ನಂತರ 75 ವರ್ಷಗಳು ಸಂದಿದೆ ಈಗ. ತದನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 17ರಂದು ಮಧ್ಯಪ್ರದೇಶದ ಕುನೂರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಶ್ವದ 5 ಅತಿ ವೇಗದ ಪ್ರಾಣಿಗಳನ್ನು ಪರಿಚಯಿಸಲಿದ್ದಾರೆ. ನೋಡಿ ವಿಶ್ವದ ಅತಿ ವೇಗದ ಪ್ರಾಣಿ ಯಾವುದು? ಚಿರತೆ. ಸೊ ಈ ಒಂದು 5 ಚಿರತೆಗಳನ್ನು ಇಲ್ಲಿ ಪರಿಚಯಿಸಲಿದ್ದಾರೆ. ಇವು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಮಂಗಳವಾರ ಇದರ ಬೆಳವಣಿಗೆಯನ್ನು ಖಚಿತಪಡಿಸಿದ್ದಾರೆ. ಹಾಗಾದರೆ ಈ 5 ಚಿರತೆಗಳು ಎಲ್ಲಿಂದ ಬರ್ತಾ ಇದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತದೆ. ನೋಡಿ ಈ 5 ಚಿರತೆಗಳನ್ನು ಆಫ್ರಿಕಾದ ನಮೀಬಿಯಾದಲ್ಲಿರತಕ್ಕಂಥ ವಿಂಡ್ ಹೋಕ್ನಿಂದ ಜೈಪುರಕ್ಕೆ ಕರೆತರಲಾಗ್ತಾ ಇದೆ. ತದನಂತರ ಅಲ್ಲಿಂದ ಇದು ಜೈಪುರ ಅಂದರೆ ರಾಜಸ್ಥಾನದ ಜೈಪುರಕ್ಕೆ ತರಲಾಗುತ್ತದೆ. ತದನಂತರ ಅಲ್ಲಿಂದ ಕುನೋದಲ್ಲಿನ ಮಾಲ್ಪುರಕ್ಕೆ ವಾಯು ಮಾರ್ಗಗಳ ಮೂಲಕ ಸ್ಥಳಾಂತರಿಸಲಾಗುತ್ತದೆ. ಇನ್ನು ಉದ್ಯಾನವನದೊಳಗೆ ಚಿರತೆಗಳಿಗಾಗಿ 2 ಹೆಲಿಪ್ಯಾಡ್ಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಕಾರ್ಯಕ್ರಮ ಬರುವ VIP-ಗಳಿಗೆ 5 ಹೆಲಿಕಾಪ್ಟರ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನೋಡಿ ಮಾಹಿತಿ ಪ್ರಕಾರ ಈ ಹಿಂದೆ ಅಂದರೆ ಮಧ್ಯಪ್ರದೇಶದ ಭಾಗವಾಗಿದ್ದ ಇಂದಿನ ಛತ್ತೀಸ್ಗಢದ ಕೋರಿಯಾ ಜಿಲ್ಲೆಯಲ್ಲಿ 1947ರಲ್ಲಿ ಕೊನೆಯ ಚಿರತೆ ಸತ್ತು ಹೋಯಿತು ಮತ್ತು ಈ ಪ್ರಭೇದವು ದೇಶದಲ್ಲಿ ಅಳಿವಿನಂಚಿನಲ್ಲಿದೆ ಎಂದು ಘೋಷಿಸಲಾಯಿತು. ಅಂದರೆ ನೋಡಿ ಕೊನೆಯ ಚಿರತೆ ಆಗ ಛತ್ತೀಸ್ಗಢ ಮಧ್ಯಪ್ರದೇಶದ ಭಾಗವಾಗಿತ್ತು. ಛತ್ತೀಸ್ಗಢ ತದನಂತರ 2000ನೇ ಇಸ್ವಿಯಲ್ಲಿ ಮಧ್ಯಪ್ರದೇಶದಿಂದ ಬೇರಾಗುತ್ತದೆ. ನೋಡಿ ಅಂದು ನವೆಂಬರ್ 1, 2000 ಅಂತ ಹೇಳ್ತೀವಿ. ಸೊ ಈ ಒಂದು ಇಸ್ವಿಯಲ್ಲಿ ಛತ್ತೀಸ್ಗಢ ಮಧ್ಯಪ್ರದೇಶದಿಂದ ಬೇರಾಗುತ್ತದೆ ಸ್ನೇಹಿತರೆ. ಆ ಕಾಲಕ್ಕಿಂತ ಮುಂಚೆ 1947ರಲ್ಲಿ ಛತ್ತೀಸ್ಗಢದ ಭಾಗವಾಗಿದ್ದ ಮಧ್ಯಪ್ರದೇಶದ ಭಾಗವಾಗಿದ್ದ ಛತ್ತೀಸ್ಗಢದಲ್ಲಿ ಕೊನೆಯ ಚಿರತೆ ಅದು ಸತ್ತು ಹೋಗುತ್ತದೆ. ಸೊ ಅಲ್ಲಿಂದ ಭಾರತದಲ್ಲಿ ಇಲ್ಲಿ ಚಿರತೆಗಳು ಅಳಿವಿನಂಚಿನಲ್ಲಿವೆ ಎಂಬತಕ್ಕಂಥ ಮಾಹಿತಿಯನ್ನು ಘೋಷಣೆ ಮಾಡಲಾಯಿತು. ತದನಂತರ ನೋಡಿ ಆಫ್ರಿಕನ್ ಚಿರತೆ ಪರಿಚಯ ಯೋಜನೆ. ಸೊ ಇದನ್ನು 2009ರಲ್ಲಿ ರಚನೆ ಮಾಡಲಾಯಿತು. ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮಿಗೆ. ಓಕೆ, ಆಫ್ರಿಕನ್ ಚಿರತೆ ಪರಿಚಯ ಯೋಜನೆಯನ್ನು 2009ರಲ್ಲಿ ರೂಪಿಸಲಾಯಿತು ಮತ್ತು ಕಳೆದ ವರ್ಷ ನವೆಂಬರ್ನಲ್ಲಿ KNPಯಲ್ಲಿ ದೊಡ್ಡ ಬೆಕ್ಕನ್ನು ಪರಿಚಯಿಸುವ ಯೋಜನೆಯನ್ನು COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಹಿನ್ನಡೆ ಅನುಭವಿಸಿತು. ತದನಂತರ ನಾವು ಕುನೂರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನೋಡೋದಾದರೆ ನೋಡಿ, ಕುನೂರ್ ರಾಷ್ಟ್ರೀಯ ಉದ್ಯಾನವನವು ಮಧ್ಯಪ್ರದೇಶದಲ್ಲಿದೆ. ಸೊ ಭಾರತದ ರಾಷ್ಟ್ರೀಯ ಉದ್ಯಾನವನವಾಗಿದ್ದು ಇದನ್ನು 1981ರಲ್ಲಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಣೆ ಮಾಡಲಾಗಿದೆ. ಸೊ ಇದನ್ನು 2018ರಲ್ಲಿ ರಾಷ್ಟ್ರೀಯ ಉದ್ಯಾನವನದ ಸ್ಥಾನಮಾನವನ್ನು ನೀಡಲಾಯಿತು. ನಂತರ ನೋಡಿ ಇವತ್ತಿನ ಪ್ರಮುಖ ಪ್ರಶ್ನೆಗಳು ನಿಮಗಾಗಿ. ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಲೇಬೇಕು ಸ್ನೇಹಿತರೆ. ಒಂದನೇದಾಗಿ ಕ್ವಶನ್ ಏನಿದೆ ಅಂತ ನೋಡಿ, ಜಮುನಾ ನದಿ ಮತ್ತು ಪದ್ಮಾ ನದಿ ಮುಂದೆ ಯಾವ ಹೆಸರಿನೊಂದಿಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ? ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಲೇಬೇಕು. ತದನಂತರ ನೋಡಿ, ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಮೊದಲ ಪ್ರಕರಣ ಭಾರತದಲ್ಲಿ ಯಾವ ವರ್ಷ ಕಂಡುಬಂದಿತ್ತು? ನೋಡಿ ಮೊಟ್ಟ ಮೊದಲ ಪ್ರಕರಣ ಕೊರೋನಾ ವೈರಸ್ ಪ್ರಕರಣ ಭಾರತದಲ್ಲಿ ಯಾವ ವರ್ಷ ದಾಖಲಾಯಿತು? ಸೊ ಇದನ್ನು ವಿತ್ ಇಸ್ವಿಯೊಂದಿಗೆ ನಾನು ಕೊಟ್ಟಿದ್ದೀನಿ. ಇದಕ್ಕೆ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಆನ್ಸರ್ ಮಾಡಲೇಬೇಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.